ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 23ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣಿ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಹುಣ್ಣಿಮೆ ಈ ದಿನ ಇದೆ. ಇದು ಈ ದಿನ ಸಂಜೆ 6:20 ಹುಣ್ಣಿಮೆ ಇರುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:37 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರೆ ಅಥವಾ ವಿಷ್ಟಿ. ಇದು ಈ ದಿನ ಬೆಳಿಗ್ಗೆ 7:11 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಖ ಯೋಗ, ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ವೃಷಭ, ಚಂದ್ರ ಇರುವಂತಹ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:55 ಮಧ್ಯಾಹ್ನ 3:31 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:44 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:32 ಇರಲಿದೆ. ಹಾಗೆ ದುಷ್ಟ ಮುಹೂರ್ತ ಈ ದಿನ ಇರುವಂತಹ ಸಮಯ ಬೆಳಿಗ್ಗೆ 10:01 ಬೆಳಿಗ್ಗೆ 10:55 ಇನ್ನು ಅಪರಾಹ್ನ 3:31 4:25 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 11:21 ರಾತ್ರಿ 1:01 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:39. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಇದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಜ್ಞಾನಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ, ಗೌರವಕ್ಕೆ, ಪಾಂಡಿತ್ಯಕ್ಕೆ ಕಾರಕನಾಗಿರುವಂಥವನು. ಹಾಗೆ ಪುತ್ರ, ಸಂಪತ್ತು, ಜೀವ, ಹಾಗೆ ಗಾಂಭೀರ್ಯ, ಶ್ರದ್ಧೆ, ದೇವರು ಇದಕ್ಕೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮಲ್ಲಿ ಒಂದು ಶ್ರದ್ಧೆ, ನಮ್ಮಲ್ಲಿ ಒಂದು ದೈವ ಭಕ್ತಿ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಪಾಂಡಿತ್ಯದ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಗುರುವಿನ ಅನುಗ್ರಹ ಬೇಕೇ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಹಾಗಾಗಿನೇ ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬಾ ಯಶಸ್ವಿಯಾಗಲಿಕ್ಕೆ ಶುಭಕರವಾದಂತಹ ಸಮಯ ಇದೆ. ಹಾಗಾಗಿ ಈ ಗುರುವಾರ ತುಂಬಾ ಅನುಕೂಲ ಇರುವಂತಹ ಒಂದು ದಿನ. ಹಾಗೆ ಈ ದಿನ ಇರುವಂತಹ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 5:53 ಬೆಳಿಗ್ಗೆ 6:56 ಇನ್ನು ಮಧ್ಯಾಹ್ನ 1:20 ಮಧ್ಯಾಹ್ನ 2:24 ಹಾಗೆ ರಾತ್ರಿ 8:32 ರಾತ್ರಿ 9:28 ಗುರುಹೋರ ಇರುವಂತಹ ಸಮಯ.
ಇನ್ನು ಈ ದಿನ ಶನಿಹೋರ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 4 ಗಂಟೆ 56 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 53 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 36 ನಿಮಿಷದಿಂದ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಇನ್ನು ಯಾವುದೇ ರೀತಿಯ ಬಂಡವಾಳ ಹಾಕಿ ವ್ಯಾಪಾರ ಮಾಡುವಂಥವ್ರಾಗ್ಲಿ ಅಥವಾ ಪ್ರಮುಖವಾದಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥವ್ರಾಗ್ಲಿ ಆದಷ್ಟು ಈ ದಿನ ಇರುವಂತಹ ಬುಧ ಹೋರವನ್ನು ಅವಾಯ್ಡ್ ಮಾಡಬೇಕು. ಇನ್ನು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕೂಡ ನೀವು ತಟಸ್ಥರಾಗಿರಬೇಕು ಈ ಬುಧ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 36 ನಿಮಿಷದಿಂದ ಸಂಜೆ 6 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ರವಿ ಹೋರಾದ ಸಮಯ ಚೆನ್ನಾಗಿರುತ್ತೆ. ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗುತ್ತೆ. ಇನ್ನು ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಲಿ, ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ಅದ್ಭುತ ಯಶಸ್ಸನ್ನು ಕಾಣುವಂಥದ್ದು ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಇಂತಹ ಕೆಲಸಗಳನ್ನು ಆರಂಭ ಮಾಡಿದ್ರೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ, ಪೂರ್ವ ಸಿದ್ಧತೆಗಳು, ಮಾತುಕತೆ ನಡೆಯುವಂಥದ್ದು, ಯಾವುದೇ ವಸ್ತುಗಳ ಖರೀದಿ ಇತ್ಯಾದಿಗಳಿಗೆ ಇದು ಬಹಳ ಪ್ರಶಸ್ತವಾಗಿರುವಂತಹ ಒಂದು ಸಮಯ, ಶುಕ್ರ ಹೋರದ ಸಮಯ. ಅದೇ ರೀತಿ ಈ ರೇಷ್ಮೆ ವ್ಯಾಪಾರಿಗಳಿಗೆ ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಬಹಳ ಚೆನ್ನಾಗಿರುವಂತಹ ಸಮಯ ಈ ದಿನ ಶುಕ್ರ ಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 32 ನಿಮಿಷದಿಂದ ಅಪರಾಹ್ನ 5 ಗಂಟೆ 36 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದ್ರೆ ಈ ದಿನ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯನ್ನ ಬುದ್ಧ ಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಬೌದ್ಧ ಧರ್ಮದ ಸಂಸ್ಥಾಪಕನಾದಂತಹ ಗೌತಮ ಬುದ್ಧ ಜನಿಸಿದಂತಹ ದಿನ ಇದು. ಹಾಗಾಗಿ ಬುದ್ಧ ಪೂರ್ಣಿಮೆ, ಬುದ್ಧ ಜಯಂತಿಯನ್ನ ಆಚರಣೆ ಮಾಡುವಂತಹ ದಿನ. ಹಾಗೆ ಈ ದಿನ ಕೂರ್ಮ ಜಯಂತಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ನಿನ್ನೆ ನರಸಿಂಹ ಜಯಂತಿ ಇತ್ತು, ಈ ದಿನ ಕೂರ್ಮ ಜಯಂತಿ ಇದೆ. ಹಾಗಾಗಿ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಕೂರ್ಮ ಜಯಂತಿ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಜಯಂತಿ, ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಅವತಾರ. ಹಾಗಾಗಿನೇ ಕೂರ್ಮ ಜಯಂತಿಯನ್ನ ಈ ದಿನ ಆಚರಣೆ ಮಾಡುವಂಥದ್ದಿದೆ. ಹಾಗೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ಮಾಡುವಂಥದ್ದು ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಇದೆ. ಯಾಕೆಂದ್ರೆ ಈ ದಿನ ಅನುರಾಧ ನಕ್ಷತ್ರ ಇರುತ್ತೆ, ಹಾಗೆ ಗುರುವಾರದ ದಿನ. ಈ ಎರಡೂ ಸಂಯೋಗ ಆದ್ರೆ ಸರ್ವಾರ್ಥ ಸಿದ್ಧಿಯೋಗ ಉದ್ಭವ ಆಗುವಂಥದ್ದು. ಹಾಗಾಗಿ ಇದು ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ನಾಳೆ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೂ ಕೂಡ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದರ ಒಂದು ಅನುಕೂಲತೆಗಳನ್ನು ನೀವು ಪಡ್ಕೊಳ್ಬಹುದು. ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗ್ಲಿ ಅಥವಾ ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ, ಪ್ರಯಾಣವನ್ನು ಮಾಡೋದಕ್ಕೆ ತುಂಬಾ ಅನುಕೂಲಕರವಾಗಿರುವಂತಹ ಸಮಯ ಇದು. ಹಾಗೆ ನಾವು ಹಲವಾರು ದೇವರುಗಳ ದರ್ಶನವನ್ನು ಮಾಡ್ತೇವೆ. ಅದರಲ್ಲೂ ಈಗ ಅಂದ್ರೆ ಈ ವೈಶಾಖ ಮಾಸ ಏನಿದೆ ಇದು ಭಗವಂತನ ದರ್ಶನಕ್ಕೆ ವಿಶೇಷವಾದಂತಹ ಒಂದು ಮಾಸ. ಏಕೆಂದ್ರೆ ಎಲ್ಲ ಕಡೆ ರಥೋತ್ಸವಗಳು ನಡೀತಾ ಇರುವಂಥದ್ದು, ಬ್ರಹ್ಮೋತ್ಸವಗಳು ನಡೆಯುವಂತಹ ಸಂದರ್ಭ ಇದು. ಹಾಗಾಗಿ ನಾವು ದೇವರ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ದೇವರ ದರ್ಶನವನ್ನ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಗಾಗ್ಲಿ ಪುಣ್ಯಕ್ಷೇತ್ರಗಳಿಗಾಗ್ಲಿ ದರ್ಶನ ಮಾಡುವಂತಹ ಒಂದು ಸಂದರ್ಭ ಈಗ ಒದಗಿ ಬರ್ತಾ ಇದೆ. ಹಾಗೆ ನಮ್ಮ ಧರ್ಮದಲ್ಲಿ ಕೋಟಿಗಟ್ಟಲೆ ದೇವರನ್ನ ಆರಾಧನೆ
ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ನಮಗೆ ಇಷ್ಟವಾದಂತಹ ದೇವರು, ನಮ್ಮ ಕುಲದೇವರು, ಮನೆ ದೇವರು, ಇದನ್ನು ನಾವು ಅನುಸರಣೆ ಮಾಡಲೇಬೇಕು. ಅದರ ಜೊತೆಗೆ ಶಿವ, ಪಾರ್ವತಿ, ವಿಷ್ಣು, ಗಣೇಶ, ವೆಂಕಟೇಶ್ವರ, ಕೃಷ್ಣ, ದುರ್ಗಾದೇವಿ, ಮಂಜುನಾಥ, ಅಯ್ಯಪ್ಪ ಸ್ವಾಮಿ, ಹೀಗೆ ಹಲವಾರು ದೇವರುಗಳನ್ನ ಪೂಜಿಸ್ತೇವೆ. ಹಾಗೆ ಈ ಒಂದು ಕ್ಷೇತ್ರಗಳಿಗೆ ಭೇಟಿಯನ್ನು ಕೂಡ ಕೊಡ್ತೇವೆ. ಇದರ ಜೊತೆಗೆ ನಾವು ಪಂಚಭೂತಗಳನ್ನು ಆರಾಧನೆ ಮಾಡ್ತೇವೆ. ಗಿಡ, ಮರ, ವಾಯು, ಅಗ್ನಿ, ಭೂಮಿ, ಸೂರ್ಯ ಮತ್ತೆ ನವಗ್ರಹಗಳನ್ನು ಕೂಡ ಪೂಜೆ ಮಾಡುವಂಥದ್ದು ಇದೆ. ಇದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ, ಜೀವನದಲ್ಲಿ ಸಂತೋಷ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನಾವು ಕಂಡ ದೇವರಿಗೆ ಕೈ ಮುಗಿಯುವಂಥದ್ದು, ಹಾಗೆ ಎಲ್ಲಿ ಒಂದು ಕ್ಷೇತ್ರ ಮಹಿಮೆ ಇದೆ ಅಲ್ಲಿ ಒಂದು ಹರಕೆಯನ್ನು ಮಾಡಿಕೊಳ್ಳುವಂಥದ್ದು. ನನಗೆ ಈ ಒಂದು ಕೆಲಸ ಆಗಲಿ ಅಥವಾ ಈ ಸಮಸ್ಯೆ ಪರಿಹಾರ ಆಗಲಿ, ಇದಕ್ಕೆ ಒಂದು ಸೂಕ್ತವಾದಂತಹ ಉತ್ತರ ಸಿಕ್ಕಲಿ, ನಾನು ಈ ಒಂದು ಸೇವೆಯನ್ನು ಮಾಡ್ತೇನೆ ಅಥವಾ ಈ ಒಂದು ಪೂಜೆಯನ್ನು ಮಾಡಿಸ್ತೇನೆ ಅನ್ನುವಂಥ ವಿಚಾರವನ್ನ ಆಗಾಗ್ಗೆ ಹೇಳ್ಕೊಳ್ತಾ ಇರ್ತೀವಿ. ಇದು ನಂಬಿಕೆಯ ಮೇಲೆ ನಿಂತಿರುವಂಥದ್ದು. ಹಾಗಾಗಿನೇ ನಾವು ಪ್ರತಿನಿತ್ಯ ಶಿವನನ್ನ ಪೂಜೆ ಮಾಡಿದ್ರೆ ದೀರ್ಘಾಯುಷ್ಯ ಮತ್ತೆ ಸಂಪತ್ತು ಲಭ್ಯವಾಗುತ್ತೆ. ಇನ್ನು ಕೆಲವರು ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಇದರಿಂದ ನಮಗೆ ಜಯ ಪ್ರಾಪ್ತಿಯಾಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇನ್ನು ವಿಘ್ನೇಶ್ವರನನ್ನ ಪೂಜೆ ಮಾಡಿದ್ರೆ ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಹಾಗೆ ವಿದ್ಯೆ ಪ್ರಾಪ್ತಿಯಾಗುತ್ತೆ. ಇನ್ನು ಹಣದ ಅಧಿದೇವತೆಯಾದಂತಹ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಸಂಪತ್ತು ನಮಗೆ ಸಿಕ್ಕತ್ತೆ, ಸಂತೋಷ ಪ್ರಾಪ್ತಿಯಾಗುತ್ತೆ. ಇನ್ನು ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡುವಂಥವರು ಇದ್ದಾರೆ. ಇದರಿಂದ ನಮಗೆ ಒಂದು ರೀತಿಯ ಬಲ, ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು, ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಕೂಡ ಇದರಿಂದ ಲಭಿಸುತ್ತೆ. ಇನ್ನು ವೆಂಕಟೇಶ್ವರ ಸ್ವಾಮಿಯನ್ನ ಪೂಜೆ ಮಾಡಿದ್ರೆ ನಮ್ಮೆಲ್ಲರ ಇಷ್ಟಾರ್ಥಗಳು ನೆರವೇರುತ್ತೆ. ದಕ್ಷಿಣಾಮೂರ್ತಿಯನ್ನ ಪೂಜೆ ಮಾಡಿದ್ರೆ ಬುದ್ಧಿವಂತಿಕೆ ಹಾಗೆ ಸಂಪತ್ತು ಲಭಿಸುತ್ತೆ. ಇನ್ನು ಸೂರ್ಯನನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಸುತ್ತೆ ಮತ್ತೆ ಖ್ಯಾತಿ ಲಭಿಸುತ್ತೆ. ಇನ್ನು ಕೆಲವರು ಚಂದ್ರನನ್ನ ಪೂಜೆ ಮಾಡ್ತಾರೆ. ಇದರಿಂದ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ, ಜೊತೆಗೆ ಸಂಪತ್ತು ಕೂಡ ದೊರೆಯುತ್ತೆ. ಕೆಲವರು ಕುಜನನ್ನ ಅಂದ್ರೆ ಮಂಗಳ ದೇವರನ್ನ ಪೂಜೆ ಮಾಡಿದ್ರೆ ನಮಗೆ ಧೈರ್ಯ, ಸ್ಥೈರ್ಯಗಳು ಬರುವಂಥದ್ದು, ಹಾಗೆ ಯಾವುದೇ ಒಂದು ಸ್ಪರ್ಧೆ, ಕ್ರೀಡೆ ಇದರಲ್ಲೂ ಕೂಡ ಜಯ ಪ್ರಾಪ್ತಿಯಾಗುವಂಥದ್ದು ಇದೆ. ಇನ್ನು ಬುಧ ದೇವರನ್ನ ಪೂಜೆ ಮಾಡೋದ್ರಿಂದ ಬುದ್ಧಿವಂತಿಕೆ ಪ್ರಾಪ್ತಿಯಾಗುತ್ತೆ, ಜೊತೆಗೆ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಲಾಭದಾಯಕ ಸ್ಥಿತಿಯಲ್ಲಿ ಇರುತ್ತೆ. ಇನ್ನು ಗುರುವನ್ನ ಅಂದ್ರೆ ಬೃಹಸ್ಪತಿಯನ್ನ ಪೂಜೆ ಮಾಡೋದ್ರಿಂದ ಹಣ ಲಭ್ಯವಾಗುತ್ತೆ, ನಮಗೆ ಬೇಕಾದಂತಹ ಒಂದು ಜ್ಞಾನ ಸಿಕ್ಕತ್ತೆ, ಶಿಕ್ಷಣದಲ್ಲಿ ಉನ್ನತಿ ಲಭಿಸುವಂಥದ್ದು, ಹಾಗೆ ವ್ಯಕ್ತಿಗೆ ಯಾವುದೇ ರೀತಿಯ ಶ್ರದ್ಧೆ, ಸದ್ಗುಣಗಳು ಬರಬೇಕು ಅಂತ ಹೇಳಿದ್ರೆ ಗುರುವನ್ನ ಪೂಜೆ ಮಾಡಬೇಕು. ಇನ್ನು ಶುಕ್ರ ಗ್ರಹವನ್ನ ಆರಾಧನೆ ಮಾಡೋದ್ರಿಂದ ಸಂತೋಷ ಲಭ್ಯವಾಗುತ್ತೆ, ವಿವಾಹ ಆಗುತ್ತೆ, ಹಾಗೆ ಭೋಗ ಭಾಗ್ಯಗಳನ್ನ ಅನುಭವಿಸುವಂತಕ್ಕೆ ಒಳ್ಳೆಯ ಯೋಗ ಕೂಡಿ ಬರುತ್ತೆ. ಇನ್ನು ಶನಿದೇವರನ್ನ ಪೂಜೆ ಮಾಡೋದ್ರಿಂದ ಆಯಸ್ಸು ವೃದ್ಧಿಯಾಗುತ್ತೆ ಮತ್ತೆ ಸಂಕಟದಿಂದ ಪಾರಾಗಬಹುದು ಅನ್ನುವಂಥ ನಂಬಿಕೆ ಇದೆ. ಇನ್ನು ರಾಹುವನ್ನ ಪೂಜೆ ಮಾಡೋದ್ರಿಂದ ಬಡತನ ನಿವಾರಣೆಯಾಗುತ್ತೆ, ಸರ್ಪದೋಷ ನಿವಾರಣೆಯಾಗುತ್ತೆ. ಇನ್ನು ಕೇತು ಗ್ರಹವನ್ನ ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿ ಜ್ಞಾನ ಸಂಪತ್ತು ವೃದ್ಧಿಯಾಗುತ್ತೆ, ಹಾಗೆ ಅಂತಿಮದಲ್ಲಿ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಇದೆಲ್ಲರ ಜೊತೆಗೆ ನಾವು ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದು ನಮ್ಮ ಮನೆ ದೇವರ ಪೂಜೆಯನ್ನ, ನಮ್ಮ ಕುಲದೇವರ ಪೂಜೆಯನ್ನ ಸ್ಮರಣೆಯನ್ನಾದರೂ ಮಾಡಿಕೊಳ್ಬೇಕು, ಪೂಜೆ ಮಾಡಬೇಕು, ಸ್ತೋತ್ರ ಹೇಳ್ಕೊಳ್ಬೇಕು, ಹಾಗೆ ವರ್ಷಕ್ಕೆ ಒಮ್ಮೆಯಾದರೂ ಕೂಡ ದರ್ಶನ ಮಾಡಿ ಬರಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ನಮ್ಮ ಮನೆ ದೇವರು, ಕುಲದೇವರು, ಇಷ್ಟ ದೇವರು, ಗ್ರಾಮ ದೇವರು ಇವರನ್ನ ಆಗಾಗ ಪೂಜೆ ಮಾಡೋದ್ರಿಂದ ನಮ್ಮ ಜೀವನ ಸಮೃದ್ಧಿಯಾಗಿರುತ್ತೆ, ಸುಭಿಕ್ಷವಾಗಿರುತ್ತೆ. ಇಂತಹ ಒಂದು ವಿಚಾರಗಳನ್ನ ಹಿರಿಯರು ಕೂಡ ಅನುಸರಣೆ ಮಾಡ್ತಾ ಇದ್ರು. ತಾವು ಕೂಡ ಎಷ್ಟೋ ಮಂದಿ ಇದನ್ನ ಅನುಸರಣೆ ಮಾಡ್ತಾ ಇದ್ದೀರಿ. ಆದರೆ ಮುಂದಿನ ಪೀಳಿಗೆಗೆ ಈ ಒಂದು ವಿಚಾರದ ಮಹತ್ವವನ್ನ ತಿಳಿಸಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಏಕೆಂದ್ರೆ ಅವರ ಬಾಳು ಕೂಡ ಸಮೃದ್ಧವಾಗಿರಬೇಕು, ಸಂತೋಷಮಯವಾಗಿರಬೇಕು. ಹಾಗೆ ಬಂಧುಗಳೇ, ಒಬ್ಬ ವ್ಯಕ್ತಿ ಸಾಕಷ್ಟು ಬದಲಾವಣೆಗಳನ್ನ ತನ್ನ ಜೀವನದಲ್ಲಿ ನೋಡ್ತಾ ಇದ್ದಾನೆ. ಅದರಲ್ಲೂ ಬದಲಾವಣೆ ಅಂದರೆ ಬಹಳ ಶ್ರೀಮಂತಿಕೆ ಇರುವಂಥವರು ಬಡತನದ ಬೇಗೆಗೆ ಬರಬಹುದು, ಅಥವಾ ಬಡತನದಲ್ಲಿದ್ದಂಥವರು ಶ್ರೀಮಂತಿಕೆಯ ಯೋಗವನ್ನು ಅನುಭವಿಸಬಹುದು. ಹಾಗಾಗಿ ನಾಳೆಯ ದಿನ ವ್ಯಕ್ತಿಗೆ ಯಾವ ರೀತಿಯ ಯೋಗ ಇರುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಆದರೆ ಈ ನಕ್ಷತ್ರಗಳ ಆಧಾರದ ಮೇಲೆ ವ್ಯಕ್ತಿಯ ಜೀವನ ಕ್ರಮವನ್ನು ಹೇಳಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ಈ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಜನ್ಮ ಸಮಯದ ಆಧಾರವಾಗಿ ವಿಶೇಷ ನಕ್ಷತ್ರಗಳನ್ನು ಮತ್ತು ರಾಶಿಯನ್ನು ಹೊಂದಿರ್ತಾರೆ. ಹಾಗಾಗಿನೇ ನಕ್ಷತ್ರ ಫಲಗಳು ಮತ್ತು ರಾಶಿ ಚಕ್ರಗಳ ಪ್ರಭಾವದಿಂದ ವ್ಯಕ್ತಿ ನಿತ್ಯ ಜೀವನದಲ್ಲಿ ಇಂತಹ ಬದಲಾವಣೆಗಳನ್ನು ಕಾಣ್ತಾ ಇರ್ತಾನೆ. ಹಾಗಾಗಿನೇ ನಾವು ನಮ್ಮ ಜನ್ಮ ನಕ್ಷತ್ರ ಯಾವುದು, ಯಾವೆಲ್ಲ ಸಮಸ್ಯೆಗಳು ಬರುತ್ತೆ, ಅದರಲ್ಲೂ ಇತ್ತೀಚೆಗೆ ನಮಗೆ ಕಾಡ್ತಾ ಇರುವಂಥದ್ದು ಆರೋಗ್ಯ ಸಮಸ್ಯೆ. ಸಂಪಾದನೆ ಹೇಗೋ ಮಾಡ್ತೀವಿ,
ಶಿಕ್ಷಣ ಹೇಗೋ ಪಡ್ಕೊಳ್ತೀವಿ, ಜೀವನ ಹೇಗೋ ಇರುತ್ತೆ. ಆದರೆ ಈ ಆರೋಗ್ಯ ಕೈ ಕೊಟ್ಟರೆ ವ್ಯಕ್ತಿಯ ಒಂದು ಚಿತ್ರಣವೇ ಬದಲಾಗಿ ಬಿಡುತ್ತೆ. ಹಾಗಾಗಿ ಎಷ್ಟೋ ಮಂದಿ ತಾವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಗಿರುವಂತಹ ಪ್ರಸಂಗ ಅಂತ ಹೇಳಿದ್ರೆ ಅವರ ಆರೋಗ್ಯ ಸಮಸ್ಯೆಯಿಂದ. ಇನ್ನು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ ನಮ್ಮನ್ನು ಬಾಧಿಸ್ತಾ ಇರುವಂಥ ರೋಗ ಬಿಡಲ್ಲ. ಹಾಗಾಗಿ ದೇಹಕ್ಕೂ ಚಿಂತೆ, ಮನಸ್ಸಿಗೂ ಚಿಂತೆ, ಯಾವುದೇ ರೀತಿಯಲ್ಲಿ ನಾವು ಉನ್ನತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ. ಹಾಗಾಗಿನೇ ನಮ್ಮ ಈ ಆರೋಗ್ಯ ಅಥವಾ ನಮಗೆ ಬರುವಂತಹ ರೋಗಗಳು ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇದನ್ನು ಜ್ಯೋತಿಷ್ಯ ಶಾಸ್ತ್ರ ಬಹಳ ಸಂಶೋಧನಾಪೂರ್ವಕವಾಗಿ ತಿಳಿಸ್ತಾ ಇದೆ. ಇನ್ನು ಪ್ರತಿಯೊಬ್ಬರೂ ಕೂಡ ಅವರವರ ಜನ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ರೋಗಗಳು ಬಂದೇ ಬರುತ್ತೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗೆ ರೋಗದ ಅವಧಿ ಸಹ ನಕ್ಷತ್ರದ ಆಧಾರದ ಮೇಲೆ ನಿರ್ಧಾರ ಆಗುವಂಥದ್ದು ಕೂಡ ಇದೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಈ ವೈದಿಕ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ 27 ನಕ್ಷತ್ರಗಳಿದೆ. ಈ 27 ನಕ್ಷತ್ರವೂ ಕೂಡ ವಿಭಿನ್ನವಾದಂತಹ ಶಕ್ತಿಯನ್ನು ಹಾಗೆ ಪ್ರಭಾವವನ್ನು ಬೀರುವಂಥದ್ದು. ಹಾಗಾಗಿ ನೀವು ಯಾವ ನಕ್ಷತ್ರದಲ್ಲಿ ಜನಿಸಿದ್ದೀರಿ ಅದರ ಆಧಾರದ ಮೇಲೆ ನಿಮಗೆ ಬರುವಂಥ ಸಾಮಾನ್ಯವಾದ ರೋಗಗಳು ಯಾವುದು ಅನ್ನುವಂಥದ್ದನ್ನು ಈಗ ನಾವು ತಿಳ್ಕೊಳ್ಬಹುದು. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರವನ್ನು ಕೇತು ಗ್ರಹ ಆಳುವಂಥದ್ದು. ಈ ಕೇತು ಈ ಅಶ್ವಿನಿ ನಕ್ಷತ್ರದವರ ತಲೆಯ ಭಾಗ ಮತ್ತೆ ಮೆದುಳಿನ ಆರೋಗ್ಯವನ್ನು ನಿಯಂತ್ರಣ ಮಾಡುವಂಥವನು. ಹಾಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ತಲೆನೋವನ್ನು, ಜ್ವರವನ್ನು, ಡೆಂಗ್ಯೂ, ಮೆದುಳಿನ ಗಾಯ, ಮೈಗ್ರೇನ್, ಸಿಡುಬುಗಳಂತಹ ರೋಗಗಳನ್ನು ಇವರು ಅನುಭವಿಸ್ತಾರೆ. ಇವರಿಗೆ ಕಾಣಿಸಿಕೊಳ್ಳುವಂತಹ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ 1, 9 ಅಥವಾ 25 ದಿನಗಳ ಕಾಲ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಇವರಿಗೆ ತಲೆಗೆ ಸಂಬಂಧಪಟ್ಟಂಥ ವಿಚಾರಗಳೇ ಬಾಧಿಸುವಂಥದ್ದು. ಚಿಂತೆಯನ್ನು ಮಾಡಿದ್ರೆ ಇವರಿಗೆ BP ಜಾಸ್ತಿ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ಭರಣಿ ನಕ್ಷತ್ರದವರು ಆಡು ಮಾತಿನಲ್ಲಿ ಹೇಳುವಂಥದ್ದು ಧರಣಿಯನ್ನ ಆಳ್ತಾರೆ ಅಂತ ಹೇಳಿ. ಏಕೆಂದ್ರೆ ಈ ನಕ್ಷತ್ರವನ್ನ ಶುಕ್ರ ಆಳ್ತಾನೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂಥವರು ಮೆದುಳು, ಹಣೆ, ಕಣ್ಣು ಹಾಗೆ ಅಂಗಾಂಗಗಳ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಕಣ್ಣಿನ ಸೋಂಕು ಸಾಮಾನ್ಯವಾಗಿರುತ್ತೆ, ತಲೆಗೆ ಗಾಯಗಳಾಗುತ್ತೆ, ಏನೋ ಒಂದು ಕಾಲಿನ ಅಥವಾ ಕೈ ಸೆಳೆತ ಇರುವಂಥದ್ದು, ದೃಷ್ಟಿದೋಷ ಇರುತ್ತೆ ಇವರಿಗೆ. ಇನ್ನು ಶೀತ ಜ್ವರಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳಿರುತ್ತೆ. ಈ ಆರೋಗ್ಯ ಸಮಸ್ಯೆಗಳು ಒಮ್ಮೆ ಏನಾದರೂ ಕಾಣಿಸ್ಕೊಂಡ್ರೆ 11, 21 ಅಥವಾ 30 ದಿನಗಳ ಕಾಲ ಇವರಿಗೆ ಇದ್ದೇ ಇರುತ್ತೆ ಭರಣಿ ನಕ್ಷತ್ರದವರಿಗೆ. ಇನ್ನು ಕೃತಿಕಾ ನಕ್ಷತ್ರ. ಈ ನಕ್ಷತ್ರವನ್ನ ಸೂರ್ಯ ಆಳುವಂಥವನು. ಕೃತಿಕಾ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ಮುಖ, ತೋಳು ಮತ್ತೆ ಈ ಗ್ರಂಥಿಗಳ ಉರಿಯೂತ, ಕೆಳದವಡೆಯ ಸಮಸ್ಯೆ, ತಲೆ ಹಿಂಭಾಗಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಇವರಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಒಮ್ಮೆ ಏನಾದರೂ ಇವರಿಗೆ ಅನಾರೋಗ್ಯ ಬಂದ್ರೆ ಅದು 10 ಅಥವಾ 21 ದಿನಗಳ ಕಾಲ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗೆ ರೋಹಿಣಿ ನಕ್ಷತ್ರ. ಈ ರೋಹಿಣಿ ನಕ್ಷತ್ರವನ್ನ ಸಾಮಾನ್ಯವಾಗಿ ಪ್ರಕಾಶಮಾನವಾದ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಈ ನಕ್ಷತ್ರವನ್ನ ಚಂದ್ರ ಆಳುವಂಥವನು. ಹಾಗಾಗಿ ಇವರಿಗೆ ಕಶೇರು ಖಂಡ, ನಾಲಿಗೆ, ಬೆನ್ನು, ಮಿದುಳು ಈ ಭಾಗದಲ್ಲಿ ಕೆಲವು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ನಕ್ಷತ್ರದವರು ಸಾಮಾನ್ಯವಾಗಿ ಗಂಟಲು ನೋವನ್ನ, ಸ್ತನ ಕ್ಯಾನ್ಸರ್ನ, ಶೀತ, ಕೆಮ್ಮು, ಮುಟ್ಟಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು ಈ ಚಂದ್ರಗ್ರಹದ ಪ್ರಭಾವದಿಂದ. ಒಂದು ವೇಳೆ ಈ ಆರೋಗ್ಯ ಸಮಸ್ಯೆಗಳೇನಾದರೂ ಬಂದಿದ್ರೆ ಅದರಿಂದ ಚೇತರಿಸಿಕೊಳ್ಳಿಕ್ಕೆ ಸಾಮಾನ್ಯವಾಗಿ 3, 7 ಅಥವಾ 10 ದಿನಗಳ ಕಾಲ ಬೇಕಾಗುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಇನ್ನು ಮೃಗಶಿರ ನಕ್ಷತ್ರ. ಈ ನಕ್ಷತ್ರವನ್ನ ಕುಜಗ್ರಹ ಆಳುವಂಥವನು. ಈ ಮಂಗಳ ವ್ಯಕ್ತಿಯ ಮೂಗು, ಕತ್ತು, ಗಂಟಲು, ಧ್ವನಿಪೆಟ್ಟಿಗೆ, ಭುಜ, ಎದೆ ಭಾಗವನ್ನು ನಿಯಂತ್ರಣ ಮಾಡ್ತಾನೆ. ಹಾಗಾಗಿ ಈ ನಕ್ಷತ್ರದವರು ಗಳಗಂಡ ರೋಗವನ್ನ, ಹಾಗೆ ಮುಖದಲ್ಲಿ ಮೊಡವೆ, ಅತಿಸಾರ, ಮಲಬದ್ಧತೆ, ಲೈಂಗಿಕ ಸಮಸ್ಯೆಗಳಂತಹ ಆರೋಗ್ಯ ಸಮಸ್ಯೆಗಳು ಇವರಿಗೆ ಬರುವಂಥದ್ದಿದೆ. ಇವರು ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಿಕ್ಕೆ ಇವರಿಗೆ 3, 5 ಅಥವಾ 9 ದಿನಗಳು ಬೇಕಾಗುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಆರ್ದ್ರ ನಕ್ಷತ್ರ. ಈ ನಕ್ಷತ್ರ ರಾಹುವಿನ ಆಳ್ವಿಕೆಗೆ ಒಳಪಟ್ಟಿರುವಂಥದ್ದು. ಹಾಗಾಗಿನೇ ರಾಹು ಗಂಟಲನ್ನ, ಭುಜ ಮತ್ತೆ ಕತ್ತಿನ ಭಾಗವನ್ನ ಆಳ್ತಾ ಇರ್ತಾನೆ. ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದಂಥವರು ಸಾಮಾನ್ಯವಾಗಿ ದಡಾರ, ಅಲರ್ಜಿ, ಒಣಕೆಮ್ಮು ಮತ್ತೆ ದಿಫ್ತೀರಿಯಾ ಅನ್ನುವಂಥ ರೋಗಗಳಿಗೆ ಒಳಗಾಗ್ತಾರೆ.
ಇವರಿಗೆ ಏನಾದರೂ ಒಮ್ಮೆ ಅನಾರೋಗ್ಯ ಅನ್ನುವಂಥದ್ದು ಬಂದರೆ ಚೇತರಿಸ್ಕೊಳ್ಳಿಕ್ಕೆ ಇವರಿಗೆ 10 ಅಥವಾ 27 ದಿನಗಳ ಕಾಲ ಬೇಕಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಇನ್ನು ಪುನರ್ವಸು ನಕ್ಷತ್ರ. ಪುನರ್ವಸು ನಕ್ಷತ್ರವನ್ನ ಗುರುಗ್ರಹದ ಆಳ್ವಿಕೆಯ ಅಡಿಯಲ್ಲಿ ಬರುತ್ತಿದ್ದು, ಈ ಗುರು ಮೂಗು, ಗಂಟಲು, ಭುಜ, ಶ್ವಾಸಕೋಶ, ತಲೆ, ಹೊಟ್ಟೆ, ಮೇದೋಜ್ಜೀರಕ ಗ್ರಂಥಿ ಹಾಗೆ ಯಕೃತ್ತನ್ನು ಆಳ್ತಾನೆ. ಹಾಗಾಗಿ ಈ ನಕ್ಷತ್ರದ ವ್ಯಕ್ತಿಗಳು ಸಾಮಾನ್ಯವಾಗಿ ಬ್ರಾಂಕ್ರೈಟಿಸ್ ಅನ್ನ, ನಿಮೋನಿಯಾ, ಎದೆಯ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಕೆಲವರಿಗೆ ರಕ್ತದ ಸಮಸ್ಯೆ ಮತ್ತೆ ಬಾರ್ಬರಿಸ್ ಹಾಗೆ ಕ್ಷಯ ರೋಗಗಳು ಕೂಡ ಕಾಡುವಂಥದ್ದು ಈ ಗುರುಗ್ರಹದ ಪ್ರಭಾವದಿಂದ. ಹಾಗಾಗಿನೇ ಇವರಿಗೆ ಕಾಯಿಲೆ ಕಾಣಿಸಿಕೊಂಡ ನಂತರದಲ್ಲಿ ಗುಣಮುಖರಾಗಲಿಕ್ಕೆ ಸಾಮಾನ್ಯವಾಗಿ 7ರಿಂದ 10 ದಿನಗಳು ಬೇಕಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಮಿಶ್ರ ಫಲಗಳನ್ನು ಅನುಭವಿಸುವಂತಹ ದಿನ. ಅದರಲ್ಲೂ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿಬಿಡುತ್ತೆ. ಈ ದಿನದಲ್ಲಿ ಬರಬೇಕಾದಂತಹ ಹಣ ಬರಲ್ಲ, ನಿರೀಕ್ಷೆಗೂ ಮೀರಿದಂತಹ ಖರ್ಚುಗಳು ಹೆಚ್ಚಾಗುವಂಥದ್ದು ಈ ದಿನ ಇರುತ್ತೆ. ಹಾಗೆ ಕೆಲವರ ಆರೋಗ್ಯ ಸಮಸ್ಯೆಗಳನ್ನು ನೀವು ನೋಡಿಕೊಳ್ಬೇಕು, ಅಥವಾ ಸ್ವತಃ ನಿಮಗೆ ಏನಾದರೂ ಅಂಥ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಈ ದಿನ ಅದಕ್ಕಾಗಿ ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು ಇದೆ. ಇನ್ನು ಮನೆಯ ಹೊರಗೂ ಕೂಡ ಈ ದಿನ ಸಮಸ್ಯೆ ಇದೆ. ಏನೋ ಒಂದು ಪರಿಹಾರ ಕಾಣ್ಬೋದು ಅನ್ನುವಂತಹ ಒಂದು ಆಶಾಭಾವನೆ ಇರುವಂಥವ್ರಿಗೂ ಕೂಡ ಈ ದಿನ ಸ್ವಲ್ಪ ಆಘಾತ ಆಗುತ್ತೆ. ಏಕೆಂದರೆ ನಿರೀಕ್ಷೆಯಂತೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ ಈ ದಿನದಲ್ಲಿ. ಹಾಗೆ ನಿಮ್ಮ ಸ್ವಂತ ಆಲೋಚನೆಗಳು ಕೂಡ ಈ ದಿನ ವ್ಯವಹಾರದಲ್ಲಿ ಸಕ್ಸಸ್ಸನ್ನು ಕಾಣಲ್ಲ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನ, ತಜ್ಞರ ಒಂದು ಸಲಹೆಯನ್ನು ಪಡ್ಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಆರೋಗ್ಯದ ಕಡೆ ನೀವು ಹೆಚ್ಚು ಜಾಗರೂಕರಾಗಿ ಇರಬೇಕು. ಇನ್ನು ಸ್ವಂತ ವಾಹನವನ್ನು ಓಡಿಸುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಬೇರೆಯವರ ವಾಹನವನ್ನು ನೀವು ಓಡಿಸುವಂತಹ ಪ್ರಸಂಗ ಏನಾದರೂ ಬಂದರೆ ಅದನ್ನು ಅವಾಯ್ಡ್ ಮಾಡಿಬಿಡಿ. ಏಕೆಂದರೆ ವಾಹನದಿಂದ ಅಷ್ಟೊಂದು ನಿಮಗೆ ಅನುಕೂಲ ಕಾಣಿಸ್ತಾ ಇಲ್ಲ. ಇನ್ನು ಉದ್ಯೋಗಿಗಳಿಗೂ ಕೂಡ ಈ ದಿನ ಕೆಲಸದ ಹೊರೆ ಹೆಚ್ಚಾಗುವಂಥದ್ದು. ಏನೋ ಮನಸ್ಸಿಗೆ ಒಂದು ರೀತಿಯಲ್ಲಿ ಕಸಿವಿಸಿ, ಯಾವುದೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ಎಲ್ಲವೂ ಕೂಡ ಒತ್ತಡದಿಂದ ಕೂಡಿದೆ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗೆ ಈ ನಿಮ್ಮ ಪ್ರಯತ್ನಗಳು ನಿರುತ್ಸಾಹಗೊಂಡಾಗ ಯಾವುದೇ ರೀತಿಯ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಮನಸ್ಸಿರಲ್ಲ. ಹಾಗಾಗಿ ಇರುವ ಕೆಲಸಗಳನ್ನೇ ಈ ದಿನ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಹಾಗೆ ಗುರುಗಳ ದರ್ಶನ ಮಾಡಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ, ಕುಟುಂಬದಿಂದ ನೆಮ್ಮದಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಲ್ಲಾಗಲಿ, ನಿಮ್ಮ ಒಂದು ಪಾರ್ಟ್ನರಿಂದಾಗಲಿ ಈ ದಿನ ಹೆಚ್ಚಿನ ಸಹಕಾರವನ್ನು ಪಡ್ಕೊಳ್ತೀರಿ. ಹಾಗೆ ಎಲ್ಲ ಕಡೆಯಿಂದ ನಿಮಗೆ ಒಂದು ಒಳ್ಳೆಯ ಸುದ್ದಿ ಬರುವಂಥದ್ದು ಇದೆ. ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಇದೆ, ಜೊತೆಗೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಈ ದಿನ ವೇಸ್ಟ್ ಆಗಲ್ಲ. ಎಲ್ಲದರಲ್ಲೂ ಕೂಡ ಏನೋ ಒಂದು ಅನುಕೂಲ, ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಹಠಾತ್ತಾಗಿ ಧನಲಾಭ ಉಂಟಾಗುವಂಥದ್ದು ಇದೆ. ಬರಬೇಕಾದಂಥ ಹಣ ಬರುತ್ತೆ. ಯಾರೋ ಕೊಡಬೇಕಾಗಿರುವಂಥ ಒಂದು ಸಹಾಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಸಮಯೋಚಿತವಾಗಿ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುವಂಥದ್ದು, ಇದು ಬಹಳ ಮುಖ್ಯ. ಏಕೆಂದರೆ ಎಷ್ಟೋ ಸಲ ನಿಮಗೆ ಗೊತ್ತಿದೆ ಪ್ರಯತ್ನ ಮಾಡಿದ್ರೂ ಫಲ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈ ದಿನ ನೀವು ಸ್ವಲ್ಪ ಪ್ರಯತ್ನದಲ್ಲೇ ಹೆಚ್ಚಿನ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗೆ ಈ ವೃತ್ತಿಪರವಾದಂಥ ವ್ಯವಹಾರಗಳು ವಿಸ್ತಾರಗೊಳ್ಳುತ್ತೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಏನೋ ಒಂದು ವಿಸ್ತರಣೆ, ಏನೋ ಒಂದು ಅಪ್ಗ್ರೇಡ್ ಮಾಡಿಕೊಳ್ಳುವಂಥ ವಿಚಾರ, ಇದರ ಬಗ್ಗೆ ಈ ದಿನ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಬದಲಾವಣೆಯ ದಿನ, ಏನೋ ಒಂದು ತಿರುವು ಇರುವಂಥ ಸಂದರ್ಭ. ಹಾಗಾಗಿ ಜೀವನದಲ್ಲಿ ನಿಮಗೆ ಬೇಕಾದಂತಹ ಕೆಲವು ಅನುಕೂಲತೆಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ, ಅನುಕೂಲತೆಗಳನ್ನು ಅನುಭವಿಸಲಿಕ್ಕೆ ಒಳ್ಳೆಯ ಯೋಗ ಇರುವಂತಹ ದಿನ ಇದು. ಇದನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ. ಯಾವುದೇ ಒತ್ತಡ ಇದ್ದರೆ ಅದರಿಂದ ಆದಷ್ಟು ಬೇಗ ಹೊರಬರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಸುಗಮವಾಗುತ್ತೆ. ಇನ್ನು ಬಹಳ ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತೀರಿ. ತುಂಬ ಕುತೂಹಲ ಇರುವಂಥ ವಿಚಾರಗಳು. ಇದನ್ನು ಈ ದಿನ ನೀವು ಕೇಳಿಸ್ಕೊಳ್ಳುವಂಥದ್ದು ಅಥವಾ ಅಂತಹ ವಿಚಾರಗಳನ್ನು ನೀವು ಬೇರೆಯವರಿಗೂ ಕಳಿಸುವಂಥದ್ದು, ಶೇರ್ ಮಾಡುವಂಥ ಕೆಲವು ವಿದ್ಯಮಾನಗಳು ನಡೆಯುವಂಥದ್ದು ಕೂಡ ಇದೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು, ಎಲ್ಲ ಒಂದು ಕಡೆ ನೀವು ಮಾಡಿರುವಂಥ ಸಹಾಯ ಸಹಕಾರಗಳು ಈ ದಿನ ಬೆಳಕಿಗೆ ಬರುತ್ತೆ. ಹಾಗೆ ನಿಮ್ಮ ಪ್ರತಿಭೆಯನ್ನು ಈ ದಿನ ನೀವು ಪುಷ್ಟೀಕರಿಸಲಿಕ್ಕೂ ಕೂಡ ಅವಕಾಶ ಇದೆ, ಅದು ಬೆಳಕಿಗೆ ಬರುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಹವ್ಯಾಸ, ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಟ್ಯಾಲೆಂಟ್ ಈ ದಿನ 4 ಜನರಿಗೆ ಪರಿಚಯ ಆಗುವಂಥ ಒಂದು ಮಾರ್ಗ ಬದಿಗೆ ಬರುತ್ತೆ. ಕೆಲವರು ಇದನ್ನೇ ವೃತ್ತಿಯಾಗಿ ಇಟ್ಕೊಂಡಿರುವಂಥವ್ರು, ಇದರಿಂದನೇ ಹಣ ಸಂಪಾದನೆ ಮಾಡುವಂಥವ್ರಿಗೆ ಈ ದಿನ ಅತ್ಯುತ್ತಮವಾಗಿರುವಂಥ ದಿನ. ಹಾಗೆ ಈ ದಿನ ನಿರೀಕ್ಷಿತ ಪ್ರಗತಿಯನ್ನು ಸಾಧನೆ ಮಾಡುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳು ಹೀಗೆ ಇರಬೇಕು ಅಂದ್ಕೊಂಡ್ರೆ ಅದೇ ರೀತಿಯಲ್ಲಿ ಇರುತ್ತೆ. ಸಂಕಲ್ಪದಿಂದ ಕಾರ್ಯಸಿದ್ಧಿ ಉಂಟಾಗುವಂಥ ಒಂದು ವಿಶೇಷ ದಿನ. ಇನ್ನು ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿನೇ ಪ್ರಯತ್ನ ಮಾಡಿ ಮುಂದುವರಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ. ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ, ಮನಸ್ಸಿಗೆ ಶಾಂತಿ ಸಮಾಧಾನ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಈ ದಿನದಲ್ಲಿ ಬಿಳುಪು, ಹಾಗೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪೂರ್ವ ಪುಣ್ಯ ಸ್ಥಾನದಿದ್ದಾನೆ, 5ನೇ ಮನೆ. ಹಾಗಾಗಿನೇ ಮನೆಯಲ್ಲಿ ಇರುವಂಥ ಕುಟುಂಬಸ್ಥರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಹೆಚ್ಚಾಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದು, ನಿಮ್ಮಿಂದ ಏನೋ ಒಂದು ಆಗಬೇಕು ಅನ್ನುವಂಥ ನಿರೀಕ್ಷೆ ನಿಮ್ಮ ಬಂಧು ವರ್ಗದವರಲ್ಲೂ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನೀವು ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು, ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗೆ ಮಿತ್ರರ ಜೊತೆಯಲ್ಲಿ ಈ ದಿನ ವಿವಾದಗಳನ್ನು ಮಾಡ್ಕೊಳ್ತೀರಿ. ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು, ಮಾತಿಗೆ ಮಾತು ಬೆರೆಯುವಂಥದ್ದು, ಇದರಿಂದ ಕೆಲವೊಮ್ಮೆ ಮನಸ್ತಾಪಗಳು ಆಗುವಂಥದ್ದು ಇದೆ. ಇನ್ನು ಯೋಜಿತ ರೀತಿಯಲ್ಲಿ ಕೆಲಸಗಳು ಮುಂದೆ ಸಾಗಲ್ಲ, ಏಕೆಂದರೆ ನಿರಾಸೆ ಉಂಟಾಗುತ್ತೆ. ಕೆಲವು ಕೆಲಸ ಕಾರ್ಯಗಳಿಗೆ ಬೇಕಾಗಿರುವಂಥ ಒಂದು ಪೂರಕ ವಾತಾವರಣ ನಿಮಗೆ ಸಿಕ್ಕಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರೂ ನಿಮಗೆ ಫಲ ಅಷ್ಟಕ್ಕಷ್ಟೇ ಇರುವಂಥದ್ದು ಈ ದಿನ. ಇನ್ನು ಮನೆಯ ಹೊರಗೆ ಸ್ವಲ್ಪ ನಿಯಂತ್ರಣ ತಪ್ಪಿದ ಘಟನೆಗಳು ಕೂಡ ನಡೆಯುತ್ತೆ. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ವಾದ ವಿವಾದಗಳು ಆಗುವಂಥದ್ದು ಕೂಡ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಿ. ಇದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ತರುತ್ತೆ, ಜೊತೆಗೆ ನೋವನ್ನು ಕೂಡ ತರುವಂಥದ್ದು. ಹಾಗಾಗಿ ಇಂಥದ್ದನ್ನು ನೀವು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಕಾನ್ಷಿಯಸ್ ಆಗಿ ಇರಬೇಕಾಗುತ್ತೆ ಈ ದಿನ. ಇನ್ನು ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕಲ್ಲ. ಇದು ಕೆಲವೊಮ್ಮೆ ಬೇಸರವನ್ನು, ನಿರಾಸೆಯನ್ನು ತರಿಸುವಂಥದ್ದು. ಅದರ ಪ್ರಯತ್ನವನ್ನು ಬಿಡಬೇಡಿ, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಅದನ್ನು ಮುಂದುವರಿಸಿ. ಇವತ್ತಲ್ಲ ನಾಳೆ ಒಳ್ಳೆಯ ಫಲ ಸಿಕ್ಕತ್ತೆ. ರೈತನ ಮಾದರಿಯಲ್ಲಿ ಇರಬೇಕು. ಇವತ್ತು ಬಿತ್ತಿದಂತಹ ಒಂದು ಧಾನ್ಯ ಸ್ವಲ್ಪ ಸಮಯದ ನಂತರದಲ್ಲೇ ಅದು ಫಲವನ್ನು ಕೊಡುವಂಥದ್ದು. ತಾಳ್ಮೆ ಇರಬೇಕು. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ಆತುರವನ್ನು ಮಾಡಿಕೊಳ್ಬೇಡಿ, ನಿಧಾನವಾಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಇದು ಸುಖ ಸ್ಥಾನ. ಆದರೆ ಸುಖಕ್ಕೆ ಬೇಕಾಗಿರುವಂಥ ಕೆಲವು ಸೌಲಭ್ಯಗಳು ನಿಮ್ಮಲ್ಲಿದ್ದರೂ ಅದನ್ನು ಅನುಭವಿಸುವಂಥ ಯೋಗ ಇರಲ್ಲ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿನೇ ಈ ದಿನದ ನಿಮ್ಮ ಪ್ರಯತ್ನಗಳಿಗೆ ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶಗಳು ಸಿಕ್ಕಲ್ಲ. ಎಲ್ಲ ಒಂದು ಕಡೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಎಲ್ಲವೂ ಆಯಿತು ಅಂತ ಅನ್ನೋ ವೇಳೆಗೆ ಏನೋ ಒಂದು ಅಚಾತುರ್ಯ ನಡೆಯುವಂಥದ್ದು. ಹಾಗೆ ಈ ದಿನ ಎಷ್ಟೇ ಶ್ರಮಪಟ್ಟರೂ ಕೂಡ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಂತೋಷ ಇರಲ್ಲ. ಹಾಗೆ ಹಿರಿಯರು ಹೇಳುವಂಥ ಮಾತು, ಹ್ಯಾಪಿನೆಸ್ ಈಸ್ ಸಮಥಿಂಗ್ ದಟ್ ಮಲ್ಟಿಪ್ಲೈಸ್ ವೆನ್ ಇಟ್ ಈಸ್ ಡಿವೈಡೆಡ್ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನಿಮಗೆ ಸಂತೋಷ ಆದರೆ ಅದನ್ನು ನೀವು 4 ಜನರ ಜೊತೆಯಲ್ಲಿ ಹಂಚಿಕೊಳ್ಬೇಕು. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುವಂಥ ಒಂದು
ವೇದಿಕೆ ನೀವನ್ನೇ ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ಎಲ್ಲರೊಂದಿಗೂ ಮಾತಾಡಲಿಕ್ಕಾಗಲ್ಲ, ಎಲ್ಲರೊಂದಿಗೂ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕಾಗಲ್ಲ. ಆದರೆ ಈ ದಿನ ಅಂತಹ ಸೂಕ್ತವಾದ ವ್ಯಕ್ತಿಯೊಬ್ಬರ ಒಂದು ಪರಿಚಯ ಆಗುವಂಥದ್ದು ಅಥವಾ ಅವರ ಒಂದು ಭೇಟಿ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಕಾಳಜಿಯಿಂದನೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ವ್ಯವಹಾರಗಳು ನಿಧಾನವಾಗಿ ಸಾಗುವಂಥದ್ದು. ಅದರಲ್ಲೂ ಈ ಉದ್ಯೋಗಸ್ಥರಿಗೆ ಈ ದಿನ ಒತ್ತಡಗಳು ಜಾಸ್ತಿ, ಮೇಲಧಿಕಾರಿಗಳ ಒತ್ತಡ ಇದೆ, ಜೊತೆಗೆ ಸಹೋದ್ಯೋಗಿಗಳ ಅಸಹಕಾರ ಮನೋಭಾವ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ಶೀತಲ ಸಮರ ನಡೆಯುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸನ್ನು ಸಮಾಧಾನದಲ್ಲಿಟ್ಕೊಳ್ಳಿ. ಹಾಗೆ ಕೆಲವು ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮಾಡಬೇಕು, ನೆರವನ್ನು ಪಡ್ಕೊಂಡೇ ಮುಂದುವರಿಸಬೇಕಾಗತ್ತೆ. ಜೊತೆಗೆ ಭಗವಂತನ ಅನುಗ್ರಹ ಬೇಕೇ ಬೇಕು. ನಿಮ್ಮ ಮನೆ ದೇವರನ್ನು, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿ ಇದೆ. ಹಾಗೆ ನಿಮ್ಮ ಆದಾಯ ಕೂಡ ಈ ದಿನ ವೃದ್ಧಿಯಾಗುತ್ತೆ. ವ್ಯವಹಾರಗಳು ಅಭಿವೃದ್ಧಿಯತ್ತ ಸಾಗುವಂಥದ್ದು. ಕೈ ತುಂಬ ಹಣ ಇಲ್ಲ ಅಂದರೂ ಹಣ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಮನಸ್ಸಿದೆ. ತುಂಬ ತಾಳ್ಮೆ ಇದೆ ಈ ದಿನ. ಯಾರು ಏನೇ ಅನ್ನಲಿ, ಎಷ್ಟೇ ಒತ್ತಡ ಕೊಡಲಿ, ಎಷ್ಟೇ ಅವಮಾನ ಮಾಡಲಿ, ಆದರೂ ಮನಸ್ಸು ನಿಮಗೆ ಸ್ಥಿಮಿತದಲ್ಲಿರುತ್ತೆ. ಹಾಗೆ ಕೆಲವೊಂದು ಸ್ಥಿರವಾದ ಕಾರ್ಯಗಳನ್ನು ಮಾಡುವಂಥ ಒಂದು ಆಲೋಚನೆ ಕೂಡ ಇದೆ. ತತ್ಕಾಲಕ್ಕೆ ಯೋಚನೆ ಮಾಡುವಂಥವರಲ್ಲ, ನಾಳೆಯ ದಿನಕ್ಕೂ ಕೂಡ ಯೋಚನೆ ಮಾಡಿ ಕೆಲಸಗಳನ್ನು ಮಾಡುವಂಥ ಒಂದು ಸ್ವಭಾವ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ಬಹಳ ಕಷ್ಟಪಟ್ಟು ನಿಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ, ನಿಮ್ಮ ಕುಟುಂಬವನ್ನು ಸಾಕಿ ಸಲಹುತ್ತಾ ಇದ್ದೀರಿ. ಕೆಲವರಿಗಂತೂ ತುಂಬ ಒತ್ತಡಗಳೇ ಇರುತ್ತೆ, ಕಷ್ಟಗಳೇ ಇರುತ್ತೆ. ಆದರೆ ನಿಧಾನವಾಗಿ ಹಂತ ಹಂತವಾಗಿ ಅಂಥ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀರಿ. ಇದು ಕೆಲವರು ತಾಳ್ಮೆಯಿಂದ ಕೆಲಸಗಳನ್ನು ಮಾಡಿರ್ಬೋದು, ಕೆಲವರು ವಿವೇಚನೆಯಿಂದ ಕೆಲಸಗಳನ್ನು ಮಾಡಿರಬಹುದು. ಆದರೆ ಕೆಲವರಿಗೆ ಒಳ್ಳೆಯ ಯೋಗ ಅಂತ ಹೇಳಿದ್ರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಾಗಲಿ ಅಥವಾ ಅವರ ಸಹಕಾರದಿಂದಲಾಗಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ಅಂಥ ಒಂದು ಯೋಗ ಈ ದಿನ ಕೂಡ ನಿಮಗೆ ಕೂಡಿ ಬರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇಟ್ಕೊಳ್ಳಿ. ಎಲ್ಲೂ ಕೂಡ ನಿಮ್ಮ ಒಂದು ಮನಸ್ಸು ಹಕ್ಕಿಯಂತೆ ಹಾರಾಡಬಾರ್ದು. ಹಾಗೆ ಈ ಚಂಚಲವಾದ ಮನಸ್ಸಿರುವಂಥವರ ಜೊತೆಯಲ್ಲಿ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಧನಸ್ಥಾನ, ಇದೇ ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿನೇ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸ್ತೀರಿ. ಅದರಲ್ಲೂ ಹಣಕಾಸಿನ ಸಮಸ್ಯೆಗಳು ತಲೆದೋರುವಂಥದ್ದು ಇದೆ. ಹಾಗೆ ಸಾಲ ಮಾಡಿರುವಂಥವ್ರಿಗೆ ಈ ದಿನ ಸಾಲ ಬಾಧೆ ಹೆಚ್ಚಾಗುವಂಥದ್ದು. ಇನ್ನು ಸಾಲ ಮಾಡಿಲ್ಲ ಅಂದವ್ರಿಗೂ ಕೂಡ ಏನೋ ಒಂದು ಪರಿಸ್ಥಿತಿಗಾಗಿ ಸಾಲ ಮಾಡುವಂಥ ಒಂದು ಸನ್ನಿವೇಶ ಒದಗಿ ಬಂದ್ಬಿಡುತ್ತೆ. ಹಾಗಾಗಿ ಈ ಹಣಕಾಸಿನ ನಿಯಂತ್ರಣ ಬಹಳ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ. ಯಾಕೆಂದರೆ ನೀವಾಗಿ ಮಾಡಿಕೊಂಡಂತಹ ಕೆಲವು ಸಮಸ್ಯೆಗಳಿಂದ ಕೆಲಸಗಳು ಮುಂದುವರಿತಾ ಇಲ್ಲ. ಇನ್ನು ಬೇರೆಯವರು ಕೂಡ ನಿಮ್ಮ ಕೆಲಸಕ್ಕೆ ಅಡ್ಡಿಪಡಿಸುವಂಥವರು ಇದ್ದಾರೆ. ಅದರಲ್ಲೂ ಹಿತಶತ್ರುಗಳ ರೂಪದಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥವರೇ ಈ ದಿನ ನಿಮಗೆ ಬಾಧೆಯನ್ನು ಕೊಡುವಂಥವ್ರು. ಅಂಥವರಿಂದಲೇ ಸಮಸ್ಯೆ, ಅಂಥವರಿಂದಲೇ ನಿಮಗೆ ಕಷ್ಟ ಬರುವಂಥದ್ದು. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಯುವಕ ಯುವತಿಯರಿಗಾಗಲಿ ದಾರಿ ತಪ್ಪುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ನಿಮಗೆ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಇದನ್ನು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಬೇರೆಯವರ ಮಾತಿಗೆ ಮರುಳಾಗುವಂಥದ್ದು ಇದೆ. ಇದರಿಂದ ನಿಮ್ಮ ತನವನ್ನು ಬಿಟ್ಟುಕೊಡ್ಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ಒಂದು ರಾಶಿಯಲ್ಲೇ ಇರೋದರಿಂದ ಈ ದಿನ ಮನಸ್ಸಿಗೆ ಶಾಂತಿ, ಸಮಾಧಾನ ಇದೆ, ಸ್ಥಿರತೆ ಇದೆ. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಸಂಭವ ಕೂಡ ಇದೆ. ಹಾಗೆ ನೀವು ಯಾವುದೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಶುಭ ಲಾಭವನ್ನು ಕಾಣುವಂಥದ್ದು ಇದೆ.
ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಪ್ರತಿಫಲ ಸಿಕ್ಕುವಂಥದ್ದು. ಅದರಲ್ಲೂ ಗುರು ಹಿರಿಯರ ಮಾರ್ಗದರ್ಶನ ಬಹಳ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಂದಲೇ ಈ ದಿನ ನಿಮಗೆ ಸಹಾಯ ಸಿಕ್ಕತ್ತೆ. ಹಣದ ನೆರವು ಕೂಡಿ ಬರುವಂಥದ್ದು ಇದೆ. ಇನ್ನು ಕೆಲವೊಂದು ಸಮಸ್ಯೆಗಳನ್ನು ನಿಮ್ಮ ಬಂಧುಗಳ ಜೊತೆ, ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಅವಕಾಶ ಕೂಡ ಇದೆ. ಇದು ನಿಮಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಸಹಾಯಕವಾಗುವಂಥ ಒಂದು ನಡೆ ಇದು. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ ಅಥವಾ ನಿಮ್ಮ ಸಾಧನೆಯನ್ನಾಗಲಿ ಉತ್ಪ್ರೇಕ್ಷೆ ಮಾಡಬೇಡಿ. ಅದನ್ನು ಪ್ರಾಕ್ಟಿಕಲ್ಲಾಗಿ ನೋಡಿ ಮುಂದುವರಿರಿ. ಇನ್ನೂ ಒಳ್ಳೆಯ ಅನುಕೂಲತೆಗಳು ಉಂಟಾಗುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಪ್ರಯಾಣದಲ್ಲಾಗಲಿ, ಯಾವುದೇ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಾಗಲಿ ಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ. ಅಂದರೆ ಅನುಭವಸ್ಥರ ಒಂದು ಅನುಭವವನ್ನು ನೀವು ಇದನ್ನು ಕೇಳಿಸ್ಕೊಂಡು ಮುಂದುವರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗುರು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು. ಹಾಗೆ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಈ ದಿನ ಪೂರ್ಣ ಮನಸ್ಸಿಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಆಲೋಚನಾ ಲಹರಿಯೇ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಜನರೆಲ್ಲ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ನಿಮ್ಮ ಆಲೋಚನೆಗಳೇ ಈ ದಿನ ಬೇರೆ ದಾರಿಯಲ್ಲಿ ಇರುತ್ತೆ, ಬೇರೆ ರೀತಿಯಲ್ಲೂ ಕೂಡ ಇರುತ್ತೆ. ಹಾಗಾಗಿನೇ ಹೊಂದಾಣಿಕೆಯ ಒಂದು ಅಂಶ ಏನಿದೆ ಇದು ಕೊರತೆಯಲ್ಲಿ ಇರುತ್ತೆ. ಹಾಗೆ ಈ ದಿನ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲಿಂಗ್ ಕೂಡ ಇರುವಂಥದ್ದು, ಏನೋ ಒಂದು ಅಭದ್ರತೆ ಕಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಮಾಡುವಂಥ ವ್ಯವಹಾರಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ಕಾರ್ಯವಿಧಾನದಲ್ಲಿ ಒಂದು ಸ್ಥಿರತೆ ಇರಲ್ಲ. ಈಗ ತೆಗೆದುಕೊಂಡಂಥ ನಿರ್ಧಾರವನ್ನು ಮರುಗಳಿಗೆಯೇ ನೀವು ಬದಲಾವಣೆ ಮಾಡುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಥಿರವಾದ ನಿರ್ಧಾರಗಳಿಲ್ಲ, ಸ್ಥಿರವಾದ ಕೆಲಸ ಇಲ್ಲ, ಸ್ಥಿರವಾದ ಫಲಿತಾಂಶ ಕೂಡ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸ್ತೀರಿ. ಆದರೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ನಿರುದ್ಯೋಗಿಗಳು ಈ ದಿನ ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಅಷ್ಟು ಫಲ ಇಲ್ಲ. ಹಾಗಾಗಿ ನಿರಾಶರಾಗಬೇಡಿ, ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ಸುಸೂತ್ರವಾಗಿ ನಡೆಯುತ್ತೆ. ಯಾವುದೇ ರೀತಿಯ ಬಾಧೆಗಳಿಲ್ಲ, ಅಡೆತಡೆಗಳಿಲ್ಲ, ಅಡ್ಡಿ ಆತಂಕಗಳಿಲ್ಲ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದಿಲ್ಲ, ವೈರಿಗಳೂ ಇಲ್ಲ. ಆದರೆ ಯಾವುದೇ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ವಿಚಾರಗಳನ್ನು ಹಂಚಿಕೊಂಡು ಮುಂದುವರಿಯುವಂಥದ್ದನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಮನೆಯ ಹೊರಗೂ ಕೂಡ ನಿಮಗೆ ಒತ್ತಡಗಳಿದೆ, ಕೆಲಸಗಳನ್ನು ನಿಭಾಯಿಸಬೇಕು ಅನ್ನುವಂಥದ್ದಿದೆ, ಬೇರೆಯವರ ಮನಸ್ಸನ್ನು ಅರಿತುಕೊಳ್ಳುವಂಥ ಸಂದರ್ಭಗಳು ಬರಬಹುದು. ಆದರೆ ಇವೆಲ್ಲವನ್ನು ಕೂಡ ಬಹಳ ಸಮರ್ಥವಾಗಿ ಈ ದಿನ ನೀವು ನಿರ್ವಹಣೆ ಮಾಡ್ತೀರಿ. ಕೈಗೊಂಡ ಕೆಲಸ ಕಾರ್ಯಗಳು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾ ಇರೋದ್ರಿಂದ ಬಹಳ ಸುಗಮವಾಗಿ ನಡೆಯುತ್ತೆ. ಹಾಗೆ ನಿಮ್ಮ ಸಂಬಂಧವೂ ಕೂಡ ಈ ದಿನ ಗಟ್ಟಿಯಾಗುವಂಥದ್ದು. ಭಾವನಾತ್ಮಕವಾಗಿ ಈ ದಿನ ನಿಮಗೆ ತುಂಬ ಬೆಂಬಲ ಇದೆ, ಆತ್ಮವಿಶ್ವಾಸ ಇದೆ. ಹಾಗೆ ಕೆಲಸಗಳನ್ನು ಹೇಗೆ ಮಾಡಬೇಕು, ಸಮಸ್ಯೆಗಳಿಂದ ಹೇಗೆ ಪಾರಾಗಬೇಕು ಅನ್ನುವಂಥ ಒಂದು ವಿವೇಕ ಬಹಳ ಚೆನ್ನಾಗಿದೆ. ತುಂಬ ಬುದ್ಧಿವಂತಿಕೆಯ ನಡೆ ಈ ದಿನ ನಿಮ್ಮದು. ಹಾಗಾಗಿನೇ ಕೆಲವೊಂದು ವಿಚಾರಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ, ಒಳ್ಳೆಯ ಫಲಿತಾಂಶವನ್ನು ಕೂಡ ತಂದುಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 10ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ, ಕೆಲಸ ಮಾಡೋದರಲ್ಲಿ ಸಂತೋಷ. ಹಾಗೆ ಯಾವುದೇ ಕೆಲಸವನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ, ಉಪೇಕ್ಷೆ ಇಲ್ಲ, ತುಂಬ ಪ್ರಾಕ್ಟಿಕಲ್ ಆಗಿ ನೋಡ್ತೀರಿ, ಕೆಲಸಗಳನ್ನು ಚೆನ್ನಾಗಿ ನಿರ್ವಹಣೆ ಕೂಡ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳೇನಿದೆ ಅದನ್ನು ಕಾರ್ಯಗತಗೊಳಿಸುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ಯೋಜನೆ ಮಾಡುವಂಥದ್ದಲ್ಲ, ಒಂದು ಪೇಪರ್ ಮೇಲೆ ನಿಮ್ಮ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಬರೆಯುವಂಥದ್ದಲ್ಲ. ಆದರೆ ಈ ದಿನ ನೀವು ಪ್ರಯತ್ನ ಪಟ್ಟಷ್ಟು ಫಲಗಳು ಸಿಕ್ಕತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ.
ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಹೊರಗೆ ಹೋದರೆ ನಿಮಗೆ 4 ಜನ ಪರಿಚಯಸ್ಥರು ಸಿಕ್ಕುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳನ್ನು ಅವರ ಒಂದು ಸಲಹೆ ಮಾರ್ಗದರ್ಶನ ಸಹಕಾರದಿಂದ ಮುಂದುವರಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವಿಗೆ ನೀವು ಬರುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲ ವಿಚಾರಗಳಿಗೂ ಕೂಡ ಒಂದು ಮಿತಿ ಇದೆ ಅನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗುರುಗಳ ದರ್ಶನ ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ದಕ್ಷಿಣಾಮೂರ್ತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಭಾಗ್ಯೋದಯ ಆಗಬೇಕು, ಆದರೆ ಪ್ರಯತ್ನಗಳು ಏನೇನೂ ಸಾಲದು. ಎಲ್ಲೋ ಒಂದು ಕಡೆಗೆ ನಿಮಗೆ ನಿರಾಸೆ ಉಂಟಾಗುವಂಥದ್ದು, ಹಾಗೆ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳಿದೆ. ಒಂದು, ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಈ ಕೆಲಸಕ್ಕೆ ಬೇಕಾದಂಥ ಒಂದು ಪೂರಕ ವಾತಾವರಣ ನಿಮಗೆ ಸಿಕ್ಕದೇ ಇರಬಹುದು. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತಗೊಳ್ಳುವಂಥದ್ದು ಕೂಡ ಇದೆ. ಎಲ್ಲ ಒಂದು ಕಡೆ ಈ ದಿನ ನಿಮ್ಮ ಮನೆಯವರೇ, ಅವರ ಮಾತು ಅವರ ನಡತೆಯೇ ನಿಮಗೆ ಬಾಧೆಯನ್ನು ತರುವಂಥದ್ದು, ಅದರಿಂದಲೇ ಅಸಂತೋಷ ಉಂಟಾಗುವಂಥದ್ದು. ಹಾಗಾಗಿನೇ ವ್ಯಕ್ತಿಗಳ ಮಧ್ಯೆ ಇರುವಂಥ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳಿ. ಅದಕ್ಕೆ ಅವಕಾಶ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಗಚ್ಚತಿ ಇತಿ ಜಗತ್ತಂತ ಹೇಳ್ತಾರೆ. ಅಂದರೆ ಈ ಗತಿ ಅಂತ ಹೇಳಿದ್ರೆ ಮೂಮೆಂಟ್ ಅನ್ನುವಂಥದ್ದು, ಮೂವ್ ಆಗ್ತಾ ಇರಬೇಕು. ಹಾಗಾಗಿ ಜಗತ್ತು ಬದಲಾವಣೆಗೆ ಒಳಪಟ್ಟಿರುವಂಥದ್ದು, ಬದಲಾವಣೆಯೇ ಜಗದ ನಿಯಮ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಬದಲಾವಣೆ ಆಗ್ತಾ ಇರುವಂಥ ಈ ಪ್ರಪಂಚಕ್ಕೆ ಅನುಗುಣವಾಗಿ ನೀವು ಕೂಡ ಬದಲಾವಣೆಯನ್ನು ಅಡಾಪ್ಟ್ ಮಾಡಿಕೊಳ್ಬೇಕು. ಹಾಗಾಗಿ ರೇಸ್ ಟು ದ ಅಕೇಶನ್ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿಯನ್ನು ನೋಡಿಕೊಂಡು ನೀವು ಮುಂದುವರಿರಿ. ಎಲ್ಲೂ ಕೂಡ ಸ್ಥಿರವಾಗಿ ಮನಸ್ಸನ್ನು ಇಟ್ಕೊಳ್ಬೇಡಿ, ಫ್ಲೆಕ್ಸಿಬಲ್ ಆಗಿರಲಿ, ಹೊಂದಾಣಿಕೆ ಇರಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9.